ಎಸ್ಐಆರ್ ಬಂದಿದೆ, ಹುಷಾರಾಗಿರಿ. ಡಿಕೆಶಿ ವಾರ್ನಿಂಗ್. ಬೆಂಗಳೂರಿನಲ್ಲಿ ವೋಟ್ ಇದೆ ಅಂತ ಅಲ್ಲಿಗೆ ಹೋಗಬೇಡಿ. ಎಸ್ಐಆರ್ ಬಂದಿದೆ, ಹುಷಾರಾಗಿರಿ. ಬೆಂಗಳೂರಿನಲ್ಲಿ ವೋಟ್ ಇದೆ, ಅಲ್ಲಿ ಅಕ್ಕಿ ಸಿಗಲ್ಲ, ಕರೆಂಟ್ ಸಿಗೋದಿಲ್ಲ, ಯಾಮಾರಬೇಡಿ. ನಿಮ್ಮ ಊರಿನಲ್ಲಿ ವೋಟ್ ಇಟ್ಟುಕೊಳ್ಳಿ, ಮಕ್ಕಳನ್ನ ಇಲ್ಲೇ ಓದಿಸಿ. ರಾಮನಗರ ಜನತೆಗೆ ಸಿಎಂ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿದ್ದಾರೆ. ನನ್ನ ಬಂಡೆ ಅಂತಾರೆ, ನಾನು ಯಾವ ಕಲ್ಲು ಒಡೆಯಲು ಹೋದೆ? ವಿರೋಧಿಗಳ ವಿರುದ್ಧ ಗುಡುಗಿದ ಸಿಎಂ ಡಿಕೆ ಶಿವಕುಮಾರ್, ನನ್ನ ಪೂಜೆ ಮಾಡಬೇಡಿ, ನನ್ನ ಶಕ್ತಿ ನೀವೇ, ಉಸಿರು ನೀವೇ ಅಂತ ರಾಮನಗರ ಜನತೆಯ ಮುಂದೆ ಮಾತನಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಎಸ್ಐಆರ್ ಬಂದಿದೆ, ಹುಷಾರಾಗಿರಿ. ಡಿಕೆಶಿ ವಾರ್ನಿಂಗ್ ಇದು. ಬೆಂಗಳೂರಿನಲ್ಲಿ ವೋಟ್ ಇದೆ ಅಂತ ಅಲ್ಲಿಗೆ ಹೋಗಬೇಡಿ. ಮುಂದೆ ಎಸ್ಐಆರ್ ಆಗುತ್ತೆ, ಅಲ್ಲಿ ಅಕ್ಕಿ ಸಿಗಲ್ಲ, ಕರೆಂಟ್ ಸಿಗೋದಿಲ್ಲ, ಯಾಮಾರಬೇಡಿ. ರೇಷನ್ ಕಾರ್ಡ್ ಬಂದಾಯ್ತು ಅಥವಾ ಆಧಾರ್ ಕಾರ್ಡ್ ಬಂದಾಯ್ತು, ಡಾಕ್ಯುಮೆಂಟ್ಸ್ಗಳು ಚೇಂಜಸ್ ಆಯಿತು ಅಂತ ಅಂದಾಗ, ಎಸ್ಐಆರ್ನಲ್ಲಿ ಕಂಡು ಬಂತು ಅಂದಾಗ ತೊಂದರೆ ಆಗುತ್ತೆ. ರಾಮನಗರಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್ ರಾಮನಗರದ ಜನತೆಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಡಿ ಕೆ ಶಿವಕುಮಾರ್ ಇದ್ದಾರೆ. ನನ್ನ ಮನೆ ಬಾಗಿಲು ನಿಮಗೂ ಕೂಡ ಸೇರಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸಿಕೊಂಡು ನಿಮಗೂ ಒಳ್ಳೆದಾಗಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ದೇವರು 4 ಋಣ ತೀರಿಸಬೇಕು ಅಂತ ಹೇಳ್ತೇನೆ. ಒಂದು ಗುರುವಿನ ಋಣ, ಇನ್ನೊಂದು ಸಮಾಜದ ಋಣ. ಈ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಹಂಗೆ ನಾನು ಏನೇ ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ಮ ತಾಲೂಕಿನ ಒಬ್ಬ ಮಗ, ನಿಮ್ಮ ಸೇವಕ, ಈ ಸೇವಕರನ್ನ ಸ್ವೀಕಾರ ಮಾಡಿ ತಾವೆಲ್ಲ ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಇದೇ ಗುರಿ. ಇವತ್ತು ಯಾವ ರೀತಿ ನನ್ನನ್ನ 130 ಸೀಟನ್ನ ಕೊಟ್ಟಿದ್ದೀವಿ, ಅದಕ್ಕಿಂತ ಹೆಚ್ಚಿಗೆ ಶಕ್ತಿಯನ್ನ ಮತ್ತೆ ನೀವು 2028 ಕೊಡಬೇಕು. ಕರ್ನಾಟಕದಲ್ಲಿರೋದು ರಿಚ್ ಸಿಎಂ, ರಿಚೆಸ್ಟ್ ಕ್ಯಾಬಿನೆಟ್. ಸಿಎಂ ಡಿಸಿಎಂ ಮಂತ್ರಿಗಳು ಎಷ್ಟು ಶ್ರೀಮಂತರು ಗೊತ್ತಾ ನಿಮಗೆ? ಕರ್ನಾಟಕದ ಸಿಎಂ, ರಿಚೆಸ್ಟ್ ಕ್ಯಾಬಿನೆಟ್. ಸಿಎಂ ಡಿಸಿಎಂ ಮಂತ್ರಿಗಳು ಎಷ್ಟು ಶ್ರೀಮಂತರು ಗೊತ್ತಾ? ಡಿಕೆ ಶಿವಕುಮಾರ್ ಇಡೀ ದೇಶದ ಶ್ರೀಮಂತ ಮುಖ್ಯಮಂತ್ರಿ. ನಮ್ಮ ಎಲ್ಲ 12 ನೂತನ ಸಚಿವರು ಕೋಟ್ಯಾಧಿಪತಿಗಳು. 4 ಮಂತ್ರಿಗಳ ಆಸ್ತಿ 100 ಕೋಟಿಗಿಂತಲೂ ಅಧಿಕ ಆಗಿದೆ. 6 ಕೋಟಿ ಆಸ್ತಿ ಹೊಂದಿರುವ ಅತಿ ಕಡಿಮೆ ಆಸ್ತಿ ಇರೋ ಮಂತ್ರಿ ಸಿಎಂ ಡಿಕೆ ಶಿವಕುಮಾರ್ ಸೇರಿ 14 ಸಚಿವರ ಆಸ್ತಿ 2672 ಕೋಟಿ. ಕರ್ನಾಟಕದಲ್ಲಿರೋದು ರಿಚ್ ಸಿಎಂ, ರಿಚೆಸ್ಟ್ ಕ್ಯಾಬಿನೆಟ್ ಇದೆ ರೀ. ಹಣ ಎಲ್ಲಿದೆ ಅಂತ ಕೇಳಿದ್ರೆ ಇಂತಲ್ಲಿರುತ್ತೆ. ರಾಜಕೀಯ ಅಂತ ಅಂದಾಗ ಅಂದ್ರೆ ಒಂದು ಕಡೆ ಸೈಡ್ ಬಿಸ್ನೆಸ್ಗಳಾಗಿರ್ಬೋದು, ಅಥವಾ ಅವ್ರಿಗೆ ಇರುವಂತಹ ಬಿಸ್ನೆಸ್ ಕನೆಕ್ಟಿವಿಟಿ ಇರ್ಬೋದು. 4 ಮಂತ್ರಿಗಳ ಆಸ್ತಿ 100 ಕೋಟಿ ಇದ್ರೆ 6 ಕೋಟಿ ಆಸ್ತಿ ಹೊಂದಿರುವ ಅತಿ ಕಡಿಮೆ ಆಸ್ತಿ ಇರುವಂತ ಮಂತ್ರಿ ಸಿಎಂ ಡಿಕೆ ಶಿವಕುಮಾರ್ ಸೇರಿ 14 ಸಚಿವರ ಆಸ್ತಿ 2886 ಕೋಟಿ ರೂಪಾಯಿ. ಇತ್ತೀಚೆಗೆ ಜಾಸ್ತಿ ಚರ್ಚೆ ಆಗ್ತಾ ಇತ್ತು ಈಗ ಈ ವಿಚಾರ. ನಮ್ಮ ಕರ್ನಾಟಕದ ಸಿಎಂ, ರಿಚೆಸ್ಟ್ ಸಿಎಂ ಅಂತ ಅಂದ್ರೆ ನಮ್ಮ ಕರ್ನಾಟಕದವರು ಡಿಕೆ ಶಿವಕುಮಾರ್ ಅಂತ. 1400 ಚಿಲ್ಲರೆ ಕೋಟಿ ಆಸ್ತಿ, 1400 ಚಿಲ್ಲರೆ ಕೋಟಿ ಆಸ್ತಿ ಡಿಕೆ ಶಿವಕುಮಾರ್ ಅವರಿಗೆ ಇರುವಂಥದ್ದು. ಡಿಕೆ ಕ್ಯಾಬಿನೆಟ್ ಶ್ರೀಮಂತ ಮಂತ್ರಿಗಳು. KH ಮುನಿಯಪ್ಪ 59 ಕೋಟಿ ಆಸ್ತಿ ಇದೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ 31 ಕೋಟಿ ಆಸ್ತಿ. ಶರಣ ಪ್ರಕಾಶ್ ಪಾಟೀಲ್ 28 ಕೋಟಿ. ಡಾಕ್ಟರ್ ಜಿ ಪರಮೇಶ್ವರ್ 21 ಕೋಟಿ ಆಸ್ತಿ ಇರುವಂಥದ್ದು. ಪ್ರಿಯಾಂಕ್ ಖರ್ಗೆ 16 ಕೋಟಿ ಆಸ್ತಿ. ಕೃಷ್ಣ ಬೈರೇಗೌಡ 16 ಕೋಟಿ ಆಸ್ತಿ ಇದೆ. ಈಶ್ವರ್ ಖಂಡ್ರೆ 8 ಕೋಟಿ ಆಸ್ತಿ ಇದೆ. ನಮ್ಮ ಸಚಿವರ ಆಸ್ತಿ
ವಿವರಣೆ. ಯುಟಿ ಖಾದರ್ 6 ಕೋಟಿ ಆಸ್ತಿ ಇದೆ. ಡಿಕೆ ಶಿವಕುಮಾರ್ ರಿಚೆಸ್ಟ್ ಸಿಎಂ 1413 ಕೋಟಿ ರೂಪಾಯಿ ಆಸ್ತಿ. ಇನ್ನು ಭೈರತಿ ಸುರೇಶ್ 648 ಕೋಟಿ ಆಸ್ತಿ. ಕೆಜೆ ಜಾರ್ಜ್ 214 ಕೋಟಿ ಜಾಸ್ತಿ. ಸತೀಶ್ ಜಾರಕಿಹೊಳಿ 175 ಕೋಟಿ. ಬೆಳಗಾವಿ ಸಾವುಕಾರ್ ಎಂಬಿ ಪಾಟೀಲ್ 141 ಕೋಟಿ ಆಸ್ತಿ ಇದೆ. ರಾಮಲಿಂಗಾರೆಡ್ಡಿ 110 ಕೋಟಿ ಆಸ್ತಿ ಇದೆ. ಕೆಎಚ್ ಮುನಿಯಪ್ಪ 59 ಕೋಟಿ ಆಸ್ತಿ ಇದೆ. ಆದರೆ ನಮ್ಮ ಕರ್ನಾಟಕದ ಖಜಾನೆನೇ ಖಾಲಿ ಆಗ್ಬಿಟ್ಟಿದೆ. ಈಗ ಅಭಿವೃದ್ಧಿ ಮಾಡಬೇಕು ಅಂತ ಅಂದಾಗ ದುಡ್ಡಿಲ್ಲ, ಎಲ್ಲಿಂದ ತರನಪ್ಪ ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಾತನಾಡ್ತಾರೆ, ದುಡ್ಡಿಲ್ಲಲ್ಲಪ್ಪ ಎಲ್ಲಿಂದ ತರನ ಅಂತ. ಬಟ್ ನಮ್ಮ ನಾಯಕರ ಆಸ್ತಿ ವಿವರಗಳನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಒಂದು ಕಡೆ ಕರ್ನಾಟಕದ ಅಭಿವೃದ್ಧಿ ಅಂತ ಬಂದಾಗ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ. ಒಂದು ರೋಡ್ ಸರಿ ಆಗ್ತಾ ಇಲ್ಲ, ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕರೆಂಟ್ ಬಿಲ್ ಕಟ್ಟಕ್ಕಾಗಿಲ್ಲ. ಆ ರೀತಿಯಾದಂಥ ಸಿಚುವೇಶನ್ಗಳನ್ನು ಕೂಡ ನಾವು ನೋಡ್ಕೊಂಡಿದ್ದೀವಿ. ಇದಾಗುವಂಥ ಪರಿಸ್ಥಿತಿಗಳಿವು.